ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ತುಂಬ ಖುಷಿಯಾದಂಥ ದಿನ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಹ 100 ಮೆಂಬರ್ಸ್ನ ಕಂಪ್ಲೀಟ್ ಮಾಡಿದೆ, 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಸೊ ಎಲ್ರಿಗೂ ನನಗೆ ಫಸ್ಟಿಂದ ಯಾರು ಲಾಸ್ಟ್ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಅವ್ರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನನಗೆ ಇನ್ನೂ ಮೋಟಿವೇಶನ್ ಬರುತ್ತೆ, ತುಂಬ ವಿಡಿಯೋಸ್ ನಿಮಗೂ ಸಹ ಸಿಗುತ್ತೆ ಅಂತ ಹೇಳ್ತಾ, ಹಾಗೆಯೇ ಇನ್ನೊಂದು ಥ್ಯಾಂಕ್ಸ್ ಗಿವಿಂಗ್ ಒಂದೇ ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ಇನ್ನೊಂದು ಪ್ರಾಡಕ್ಟ್ ರಿವ್ಯೂ ಸಹ ಇಟ್ಟಿದ್ದೀನಿ. ಸೊ ಯಾವ ಪ್ರಾಡಕ್ಟು ಏನು ಅಂತ ಇವಾಗ ನಾನು ತೋರಿಸ್ತೀನಿ. ಈ ಪ್ರಾಡಕ್ಟ್ ರಿವ್ಯೂ ಆದಮೇಲೆ ನಿಮ್ಗೊಂದು ಸರ್ಪ್ರೈಸ್ ಸಹ ಇದೆ. ಸೊ ಸರ್ಪ್ರೈಸ್ನ ಮಿಸ್ ಮಾಡ್ಕೊಂಬಿಡಿ. ಏನು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಎಂಡಲ್ಲಿ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬಾಕ್ಸ್ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ ಯಾವ್ದು ಪ್ರಾಡಕ್ಟ್ ಅಂತ. ವೇದಿಕ್ಸ್ ಅವ್ರದ್ದು ನಾನು ತರಿಸಿದ್ದೆ. ಸ್ಕಿನ್ಕ್ರಾಫ್ಟು ಹೇಗೆ ರಿವ್ಯೂ ಮಾಡಿದೆ ಇದನ್ನು ಅದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೊ ಯಾವ ಥರ ಇದೆ ಪ್ರಾಡಕ್ಟ್ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಪ್ಯಾಕೇಜ್ ಬರ್ತಿದ್ದಂಗೆ ಅವಳು ನನ್ನ ಕೈಗೆ ಕೊಡ್ತಾನೆ ಇಲ್ಲ. ನಾನೇ ಓಪನ್ ಮಾಡ್ತೀನಿ, ಕೊಡು ಅಂತ. ಸೊ ಮೊಂಡ ಇರೋದು ಚಾಕು, ಶಾರ್ಪ್ ಇರೋದು ಕೊಟ್ಟಿಲ್ಲ. ಸೊ ಮೊಂಡ ಇರೋವಂಥ ಚಾಕು ಕೊಟ್ಟಿದ್ದೆ. ಅವಳಿಗೆ ಆಗ್ತಿಲ್ಲ ಅಂದ್ರೂ ಬಿಡ್ತಾ ಇಲ್ಲ, ಹಾಗೆ ನಾನೇ ಮಾಡ್ತೀನಿ ಅಂತ ಅಂತಿಲ್ಲ ನನ್ನ ಮಗಳು. ಸೊ ಮಾಡು ಅಂತ ಕೊಟ್ಟೆ, ಬಂದಿಲ್ಲ ಅವಳಿಗೆ. ನಾನೇ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಹೇಗಿದೆ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಪ್ಯಾಕೇಜಿಂಗ್ ನನಗೆ ಇವಾಗ ನಿಮಗೆ ಹೇಳ್ತೀನಿ ರೀ, ತೋರಿಸ್ತೀನಿ. ಹೊರಗಡೆಯಿಂದ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಇದೂ 1000 ರುಪೀಸ್ ಬಿಲ್ ಆಗಿತ್ತು. 1000 ನಿಮಗೆ ಗೊತ್ತಾಗ್ತಾ ಇರ್ಬೋದು. 999, 1 ರೂಪಾಯಿ ಕಮ್ಮಿ, 1000 ರುಪೀಸು. ಸೊ ವೇದಿಕ್ಸ್ ಅವ್ರದ್ದು ಸೇಮ್ ಸ್ಕಿನ್ಕ್ರಾಫ್ಟ್ ಬಾಕ್ಸ್ ಹೇಗಿದೆ ಅದೇ ಥರ ಇದೆ. ಬಟ್ ಏನು ಅಂದರೆ ಅಷ್ಟು ಕ್ವಾಲಿಟಿ ಇರಲಿಲ್ಲ. ಅದೇ ಅವ್ರದ್ದಕ್ಕೂ ಇವ್ರದ್ದಕ್ಕೂ ಕ್ವಾಲಿಟಿ ಬಿಡುತ್ತೆ. ಅಷ್ಟೊಂದು ಕ್ವಾಲಿಟಿ ವೈಸಲ್ಲಿ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಪ್ಯಾಕೇಜಿಂಗ್ ಹೇಳ್ತಾ ಇರೋದು ನಾನು. ಸೊ ಆಚೆ ಬಾಕ್ಸೇ ಆಗಿರ್ಬೋದು, ಒಳಗಡೆ ಪ್ರಾಡಕ್ಟ್ಸೇ ಆಗಿರ್ಬೋದು. ಇವಾಗ ಒಂದು ತೋರಿಸ್ತೀನಿ ರೀ. ಆಚೆ ಬಾಕ್ಸ್ ಅಂತೂ ಕ್ವಾಲಿಟಿ ಇರಲಿಲ್ಲ ಅಷ್ಟು, ಸ್ಕಿನ್ಕ್ರಾಫ್ಟ್ ಅಷ್ಟು. ಸೊ ಇದರಲ್ಲಿ ಹೇರ್ ಆಯಿಲು, ಶಾಂಪೂ ಪ್ಲಸ್ ಸೀರಮ್ ಒಂದು ಕೊಟ್ಟಿರ್ತಾರೆ, ಹೇರ್ ಸೀರಮು. ಸೊ ಟೋಟಲ್ ಹೇರ್ ಕೇರ್ ಬಂದಿರುತ್ತೆ ಪ್ರಾಡಕ್ಟ್ಸು. ಹೇಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ನೀವು ನೋಡ್ತಾ ಇರ್ಬೋದು, ಒಂದು ಬ್ಯಾಗ್, ಕಿಟ್ ಬ್ಯಾಗ್ ಥರ ಚಿಕ್ಕದು ಒಂದು ಜೂಟ್ ಬ್ಯಾಗಲ್ಲಿ ಹಾಕಿದ್ದಾರೆ. ಬ್ಯಾಗ್ ತುಂಬ ಚೆನ್ನಾಗಿದೆ, ಪ್ರೀಟಿಯಾಗಿ. ಸೊ ಅದರಲ್ಲಿ 3 ಪ್ರಾಡಕ್ಟ್ ಬಂದಿದೆ. ಆವಾಗಲೇ ನಾನು ಹೇಳ್ದಂಗೆ ಹೇರ್ ಸೀರಮು ಪ್ಲಸ್ ಶಾಂಪೂ, ಹೇರ್ ಆಯಿಲ್. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಲೂ ಸಹ ವೆಬ್ಸೈಟಲ್ಲೇ ನಮಗೆ ತೋರಿಸಿರ್ತಾರೆ. ಬಟ್ ಸ್ವಲ್ಪ ಲೀಕ್ ಆಗಿತ್ತು ಹೇರ್ ಆಯಿಲು, ಯಾಕೋ ಗೊತ್ತಿಲ್ಲ. ಪ್ಯಾಕೇಜಿಂಗ್ ನೀಟಾಗಿ ಆಗಿರಲಿಲ್ವೋ ಏನೋ ಗೊತ್ತಿಲ್ಲ, ಸ್ವಲ್ಪ ಲೀಕ್ ಆಗಿತ್ತು. ಅಷ್ಟು ಬಿಟ್ಟರೆ ಪ್ರಾಡಕ್ಟ್ಸ್ ವೈಸ್ ಚೆನ್ನಾಗಿದೆ. ಬಟ್ ಕ್ವಾಲಿಟಿ ಸ್ಕಿನ್ಕ್ರಾಫ್ಟಷ್ಟು ಕ್ವಾಲಿಟಿ ಇರಲಿಲ್ಲ. ಇದು ಒಂದು ಗ್ಲಾಸ್ ಬಾಟಲ್ ಬರುತ್ತೆ ಸೀರಮ್ ಬಂದು. ಸೊ ನನಗೆ ಹಂಗೆ ಅನ್ನಿಸ್ತು ಪರ್ಸ್ನಲಿ, ಕ್ವಾಲಿಟಿ ಅಷ್ಟು ಇದಾಗಿ ಇರಲಿಲ್ಲ ಅಂತ. ಬಟ್ ನಾಟ್ ಬ್ಯಾಡ್, ತೀರಾ ಕಳೆಯೋ ಥರ ಇಲ್ಲ, ಪರವಾಗಿಲ್ಲ. ಇದು ಬಂದು ಹೇರ್ ಆಯಿಲು. ಇದು ಒಂಥರ ಪ್ಯಾಕೇಜಿಂಗ್ ಒಂಥರ ಬೇರೆ ಥರನೇ ಇದೆ. ಸ್ಕಿನ್ಕ್ರಾಫ್ಟ್ ಎಲ್ಲ ಅಂದರೆ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡಿದರು. ಇದರಲ್ಲಿ ಗ್ಲಾಸ್ ಬಾಟಲ್ನ ಯೂಸ್ ಮಾಡಿದ್ದಾರೆ. ಸೊ ಇವ್ರದ್ದೇನೋ ಬೇರೆ ಇರಬೇಕು ಅನಿಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ಇದೂ ಅಷ್ಟೇ, ಸೀರಮ್ ತೋರಿಸ್ತಾ ಇದ್ದೀನಲ್ಲ, ಸೀರಮನ್ನು ಚೆನ್ನಾಗಿತ್ತು ನೋಡಲಿಕ್ಕೆ. ಒಂಥರ ಟಾನಿಕ್ ಬಾಟಲ್ ಥರ ಇದೆ. ಸೊ ಅವಳು ಕೇಳ್ತಾ ಇದ್ಲು, ಟಾನಿಕ್ ಏನಮ್ಮ ಅಂತ. ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಹೇರ್ ಆಯಿಲ್ ಆಯಿತು, ಸೀರಮ್ ಆಯಿತು. ಇನ್ನೊಂದು ಪ್ರಾಡಕ್ಟ್ ಬಂದು ಶಾಂಪೂ.
ಏರ್ ಕೇರ್ ಶಾಂಪು. ಆ್ಯಕ್ಚುಲಿ ನನಗೆ ಡ್ಯಾಂಡ್ರಫ್ ಜಾಸ್ತಿ ಇತ್ತು, ಸೊ ನಾನು ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿದ್ದೆ. ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ಸ್ಕಿನ್ ಕ್ರಾಫ್ಟ್ ಅವರು ಹೇಗೆ ಕ್ವಶನ್ಸ್ ಕೇಳಿ ಮಾಡಿರ್ತಾರೋ, ಸೊ ಅದೇ ಥರ ಇವರು ಹಲವಾರು ಕ್ವಶನ್ಸ್ನ ಕೇಳ್ತಾರೆ. ಅದಕ್ಕೆಲ್ಲ ನಾವು ಕರೆಕ್ಟ್ಲಿ ಆನ್ಸರ್ ಮಾಡ್ತಾ ಹೋದರೆ ನಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಇದು ಸಹ ಕಸ್ಟಮೈಸ್ಡ್ ಪ್ರಾಡಕ್ಟ್ಸೇ. ನಮಗೆ ಯಾವ ಬೇಸಿಸ್ ಮೇಲೆ ಬೇಕಿರುತ್ತೆ ಅದನ್ನು ನೀಡೆಡ್ ಏನಿರುತ್ತೆ ಅದನ್ನು ನೋಡಿಕೊಂಡು ಕಸ್ಟಮೈಸ್ ಮಾಡಿ ಕೊಡೋದಾಗಿರುತ್ತೆ. ಸೊ ನನಗೆ ಸ್ವಲ್ಪ ಡ್ಯಾಂಡ್ರಫ್ ಬಂದಿತ್ತು, ಸೊ ಎರಡಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ರಿವ್ಯೂ ಕೊಡೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಏರ್ ಫಾಲು ಸಹ ಇದೆ, ಎಲ್ಲರಿಗೂ ಮೋಸ್ಟ್ ಪ್ರಾಬಬ್ಲಿ ಇದೆರಡೇ ಕನ್ಸರ್ನ್ ಅಂತ ಅಂದ್ಕೊತೀನಿ, ಏರ್ ಫಾಲ್ ಒಂದು, ಡ್ಯಾಂಡ್ರಫ್ ಒಂದು. ಸೊ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಮಂತ್ ಬಿಟ್ಟು ರಿವ್ಯೂ ಕೊಡ್ತೀನಿ ಯೂಸ್ ಮಾಡಿದ್ದಾದಮೇಲೆ. ಯಾಕೆಂದರೆ 1 ವೀಕು 2 ವೀಕ್ಸ್ಗೆಲ್ಲ ಏನೂ ಹೇಳೋಕ್ಕಾಗಲ್ಲ. ನೀವು ಹಂಗೂ 1 ವೀಕಲ್ಲಿ ಏನಾದರೂ 2 ವೀಕ್ಸಲ್ಲಿ ಏನಾದರೂ ನೀವು ಕಮೆಂಟ್ ಮಾಡಿ ಕೇಳಿದರೆ ಬೇಗ ಬೇಕಿತ್ತು ಮೇಡಮ್ ಅಂತ. ಸೊ ನೋಡೋಣ, ಯಾವುದಾದ್ರೂ ಒಂದು ವ್ಲಾಗಲ್ಲಿ ಹೇಗಿದೆ ಅಂತ ವಿವರಿಸ್ತೀನಿ ಅಷ್ಟೇ. ಕಂಪ್ಲೀಟ್ ರಿವ್ಯೂ ಬೇಕು ಅಂದರೆ 1 ಮಂತ್ ಆದಮೇಲೆ ನಾನು ಕೊಡೋದು, ಓಕೆನಾ? ಏಕೆಂದರೆ 1 ವೀಕ್ಗೆಲ್ಲ ಏನೂ ಗೊತ್ತಾಗಲ್ಲ, ಯಾವುದೇ ಪ್ರಾಡಕ್ಟ್ ಆಗಲಿ ಸುಮ್ಮನೆ ಮಾತಾಡೋದಲ್ಲ. ಯಾಕೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಅಷ್ಟು ಇದಾಗಿ ಮಾತಾಡಬಾರ್ದು. ಸೊ ಹಾಗಾಗಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು 1 ಮಂತ್ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ಯಾರಿಗಾದರೂ ಇದು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ, ಅಲ್ಲಿಂದನೇ ಸಹ ಡೈರೆಕ್ಟ್ ಬೈ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಸ್, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಹೇಗಿತ್ತು ಅಂತ ನೋಡಿದ್ರಿ ಎಲ್ಲ. ಎಲ್ರಿಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ರಿವ್ಯೂ ಬೇಕು ಈ ಪ್ರಾಡಕ್ಟ್ದು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡಿದ್ರೂ ಸಹ ನಾನು 1 ಮಂತ್ ಆದಮೇಲೆ ರಿವ್ಯೂ ಕೊಡೋಕ್ಕಾಗೋದು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಬೇಕು ಅಂತ ನನಗೂ ಅನಿಸಿರುತ್ತಲ್ಲ. ಸೊ ಹಾಗಾಗಿ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ಪ್ರಾಡಕ್ಟ್ ರಿವ್ಯೂ ಬೇಕಿದೆ ಅವರು. ಅದ್ರ ಜೊತೆಗೆ ಯಾಕೆ 1 ಮಂತ್ ಟೈಮ್ ತೊಗೊತಿದ್ದೀನಿ ಅಂದರೆ, ಯಾವುದೇ ಪ್ರಾಡಕ್ಟ್ನಾಗಲಿ ಸಹ 1 ವೀಕಲ್ಲಿ 2 ವೀಕ್ಸಲ್ಲಿ ಏನನ್ನು ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ 1 ಮಂತ್ ನಾನು ಯೂಸ್ ಮಾಡಿದಾದ್ಮೇಲೆ ಆ ಪ್ರಾಡಕ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಡ್ತೀನಿ, ಅದು ಇದೇ ಚಾನಲಲ್ಲಿ. ಸೊ ಎಲ್ರಿಗೂ ಏನು ಮಾಡಬೇಕು ಅಂತ ಅಂದರೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಸಹ ನಿಮ್ಗೆ ಆಗ್ಲೇ ನೋಟಿಫಿಕೇಶನ್ ಸಹ ಬರುತ್ತೆ. ನೀವು ಆವಾಗಲೇ ನನ್ನ ವಿಡಿಯೋಸ್ನ ಚೆಕ್ ಮಾಡ್ಬೋದು. ಇದ್ರ ರಿವ್ಯೂ ವಿಡಿಯೋ ಯಾವಾಗ ಬರುತ್ತೆ ಅಂತಲೂ ಸಹ ನಿಮಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ. ಎಸ್ ಫ್ರೆಂಡ್ಸ್, 100 ಮೆಂಬರ್ಸ್ನ ಕಂಪ್ಲೀಟ್ ಆಗಿರೋ ಖುಷಿಗೆ ನಾನು ಒಂದು ಗಿವ್ ಅವೇನ ಸಹ ಇಟ್ಕೊತಾ ಇದ್ದೀನಿ. ಅದು ನಿಮಗೋಸ್ಕರ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಏನ ಗಿವ್ ಅವೇ ಆಗಿ ಕೊಡ್ತಾ ಇದ್ದೀನಿ ಅಂತಂದರೆ, ನನ್ನ ಯಾವ ಪ್ರಾಡಕ್ಟ್ ರಿವ್ಯೂಗೆ ಅತಿ ಹೆಚ್ಚು ಲೈಕ್ಸ್ ಬಂದಿದೆ, ಸೊ ಆ ಪ್ರಾಡಕ್ಟ್ಸ್ನೇ ನಾನು 3 to 4 ಮೆಂಬರ್ಸ್ಗೆ ಗಿವ್ ಅವೇ ಆಗಿ ಕೊಡ್ತಾ ಇದ್ದೀನಿ. ಅದು 3ನಾದರೂ ಆಗಿರ್ಬೋದು, ಮೋಸ್ಟ್ಲಿ 4 ಆದರೂ ಆಗಿರ್ಬೋದು. ಸೊ ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ, ಯಾಕೆ ಅಂದರೆ ಕಮ್ಮಿ ಜನ ಇದ್ದೀರಾ, ಎಷ್ಟು ಮುಂದೆ ಹೋಗ್ತಾ ಜಾಸ್ತಿ ಜನ ಆಗ್ತೀರಾ. ಸೊ ಎಲ್ರಿಗೂ ಕೊಡೋಕ್ಕಾಗಲ್ಲ. ಇವಾಗ ಕಮ್ಮಿ ಜನದಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಿರೋ ಗೊತ್ತಿಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಯಾಕಂದರೆ ತುಂಬ ಕಮ್ಮಿ ಇರೋದ್ರಿಂದ ನಿಮಗೆ ಬರೋ ಚಾನ್ಸಸ್ ಇದ್ರೂ ಇರ್ಬೋದು. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಮೇಡಮ್ ಅಂತ ಕೇಳಿದ್ರೆ, ನಾನು ನೆಕ್ಸ್ಟ್ ವೀಕಲ್ಲಿ ಲೈವ್ ಸಹ ಬರ್ತೀನಿ. ಲೈವ್ ಯಾವಾಗ ಬರ್ತೀನಿ ಏನು ಅಂತ ಎಲ್ಲ ತಿಳ್ಕೊಬೇಕು ಅಂತಂದರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಎಲ್ರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ನಾನು ಮಾಡಿದ್ನಲ್ಲ ಆ ಕಂಟೆಂಟು ಕನ್ನಡ ಲ್ಯಾಂಗ್ವೇಜಲ್ಲಿ ಇರಲಿಲ್ಲ. ಸೊ ನನಗೆ ತುಂಬಾ ಹ್ಯಾಪಿ. ಕನ್ನಡದಲ್ಲಿ ನನ್ನ ಚಾನಲಲ್ಲಿ ಪ್ರಾಡಕ್ಟ್ ರಿವ್ಯೂ ಬಂತಲ್ಲ ಅಂತ ತುಂಬಾ ಖುಷಿಯಾಗಿದೆ. ಸೊ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತ, ಹಾಗೆಯೇ ಎಲ್ಲ ಧನ್ಯವಾದಗಳು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.